ಆಗಾಗ ಅಜ್ಜಿ ಮನೆಗೆ ಹೋಗ್ತಿದ್ದವಳ ಮೇಲೆ ಕಣ್ಣಾಕಿದ್ದವ ಪ್ರೀತಿ ನಾಟಕ ಆಡಿದ್ದ. ಮದುವೆ ಆಗ್ತೀನಿ ಅಂತ ತಾಳಿ ಕಟ್ಟಿದಂತೆ ನಾಟಕ ಮಾಡಿ ಹುರಿದು ಮುಕ್ಕಿದ್ದಾನೆ. ಈಗ ಅಮಾಯಕಿಗೆ ಕೈಕೊಟ್ಟು ಮತ್ತೊಬ್ಬಳ ಜೊತೆ ಮದುವೆಗೆ ರೆಡಿಯಾಗಿದ್ದಾನಂತೆ. ಸರ್ ನಮ್ಮ ಮನೆಗೆ ಒಪ್ಪಿಸ್ತೀನಿ, ಮದುವೆ ಆಗ್ತೀನಿ ಅಂತಂದು ತಾಳಿ ಹಾಕಿ ತಾಳಿನ ಕಿತ್ಕೊಂಡು ನನಗೆ ಬಾಯಾಗ ಬಟ್ಟೆ ಇಟ್ಟು ಹೊಡೆದು ಹೋಗ್ಯಾನ ಸರ್. ಪ್ರೀತಿ ಅನ್ನೋದು ನಿಜಕ್ಕೂ ಮಾಯೆಯೇ ಬಿಡಿ. ಯಾಕಂದ್ರೆ ಈ ಮಾಯೆಯ ಹಿಂದೆ ಬಿದ್ದ ಬಹುತೇಕರಿಗೆ ಸಿಕ್ಕಿದ್ದು ಬರೀ ಕಣ್ಣೀರು. ಪ್ರೀತಿಯೇ ಉಸಿರು, ಪ್ರೀತಿಯೇ ಹಸಿರು ಅಂತ ಹುಚ್ಚು ಹಿಡಿಸ್ಕೊಂಡವರು ದುರಂತ ಕಥೆಗಳಾಗಿದ್ದೇ ಜಾಸ್ತಿ. ಎಲ್ಲೋ ಕೆಲವೊಂದಿಷ್ಟು ಅದೃಷ್ಟವಂತರಿಗೆ ಮಾತ್ರ ಈ ಪ್ರೀತಿ ಅನ್ನೋದು ಒಲಿದಿದ್ದು. ಈ ಹೆಣ್ಮಗಳ ಪಾಲಿಗೆ ಸಿಕ್ಕಿದ್ದು ಬರೀ ಕಣ್ಣೀರೇ. ಪ್ರೀತಿಯೇ ಸರ್ವಸ್ವ, ಪ್ರೀತಿಯೇ ಜೀವ ಅಂದ್ಕೊಂಡವಳು ಈಗ ಬೀದಿಗೆ ಬಂದು ನಿಂತಿದ್ದಾಳೆ. ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಹೆಣ್ಣು ಮಗಳ ಬಾಳಲ್ಲಿ ಚೆಲ್ಲಾಟವಾಡಿ ಎಸ್ಕೇಪ್ ಆಗಿದ್ದಾನೆ. ಹುಡುಗನ ಬಣ್ಣ ಬಣ್ಣದ ಮಾತಿಗೆ ಮೈ ಮನಸ್ಸು ಎರಡನ್ನೂ ಒಪ್ಪಿಸಿದವಳು ಈಗ ಕಣ್ಣೀರಲ್ಲಿ ಕೈ ತೊಳೆತಿದ್ದಾಳೆ. ಪ್ರೀತಿಯ ಹೆಸರಲ್ಲಿ ಮೈ ಮನಸ್ಸು ಒಪ್ಪಿಸಿದ್ದಳು ಪ್ರೇಯಸಿ. ಹೆಣ್ಮಗಳ ಬದುಕಲ್ಲಿ ಚೆಲ್ಲಾಟ, ಕೈಕೊಟ್ಟ ಪ್ರಿಯಕರ. ಪ್ರೀತಿ ಪ್ರೇಮ ಅಂದ್ರೆ ಸಾಕು ಹೆತ್ತವರು ಶತ್ರುಗಳಂತಾಗೋದು ಇದೇ ಕಾರಣಕ್ಕೆ ನೋಡಿ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಕ್ಕಳ ಬದುಕು ಎಲ್ಲಿ ಹಾಳಾಗತ್ತು ಅಂತ ವಿರೋಧಿಸೋದಕ್ಕೆ ಶುರು ಮಾಡ್ತಾರೆ. ಗಿಣಿಯಂಗೆ ಸಾಕಿ ಎಲ್ಲಿ ಗಿಡುಗನ ಕೈಗೆ ಕೊಡಬೇಕಾಗತ್ತು ಅಂತ ತಮ್ಮ ಮಕ್ಕಳ ಪಾಲಿಗೆ ಹೆತ್ತವರೇ ಶತ್ರುಗಳಾಗ್ತಾರೆ. ಆದ್ರೆ ಇದೆಲ್ಲ ಎಲ್ಲಿ ಅರ್ಥ ಆಗತ್ ಹೇಳಿ? ಪ್ರಾಯದ ಪ್ರೀತಿ ಹೆತ್ತವರನ್ನು ಮರೆಸ್ಬಿಡುತ್ತೆ. ಈಕೆಗೂ ಇದೇ ಆಗಿದ್ದು. ಈ ಹೆಣ್ಮಗಳ ಹೆಸರು ಶಾಂತಮ್ಮ ಅಂತ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ನಿವಾಸಿ. ಗಂಡು ದಿಕ್ಕಿಲ್ಲದ ಕುಟುಂಬಕ್ಕೆ ಹೆತ್ತವಳೆ ಆಸರಿಯಾಗಿದ್ಲು. ಕೂಲಿ ನಾಲಿ ಮಾಡ್ಕೊಂಡಿದ್ದ ತಾಯಿ ತನ್ನ ಮಗಳು ತನ್ನಂತಾಗಬಾರದು ಅಂತ ಹತ್ತಾರು ಕನಸನ್ನ ಕಂಡಿದ್ಲು. ಆದ್ರೆ ಕಾಲೇಜಿಗೆ ಹೋಗೋ ವಯಸ್ಸಲ್ಲಿ ಪ್ರೀತಿಗೆ ಬಿದ್ದವಳು ದಾರಿ ತಪ್ಪಿ ನಿಂತಿದ್ಲು. ಶಾಲೆಗೆ ರಜೆ ಬಂದಾಗಲೆಲ್ಲ ದೇವದುರ್ಗ ತಾಲೂಕಿನ ಶಾವಂತಗೇರಿ ಗ್ರಾಮದಲ್ಲಿರೋ ತಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದಳು. ಹೀಗೆ ಅಜ್ಜಿ ಮನೆಗೆ ಹೋಗುವಾಗ ಇದೇ ಊರಿನ ಶಿವು ಅನ್ನೋನ ಪ್ರೇಮ ಪಾಶಕ್ಕೆ ಬಿದ್ದಿದ್ದಾಳೆ. ಮಾತಲ್ಲೇ ಮೋಡಿ ಮಾಡಿದವ ನೀನೇ ನನ್ನ ಚಿನ್ನ, ನೀನೇ ನನ್ನ ರನ್ನ ಅಂತ ಕತೆ ಕಟ್ಟಿದ್ದ. ಈತನ ಬಣ್ಣ ಬಣ್ಣದ ಮಾತು ನಂಬ್ಕೊಂಡವಳು ಹತ್ತಾರು ಕನ್ಸನ್ನ ಕಟ್ಕೊಂಡಿದ್ಲು. 4 ದಿನದ ಹಿಂದೆ ಕಾಲೇಜಿಗೆ ಹೋಗಿದ್ದವಳನ್ನ ಇದೇ ಶಿವು ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದ. ಇವತ್ತೇ ಮದುವೆ ಆಗೋಣ ಅಂತ ತಾಳಿ ಕಟ್ಟಿದ್ದಂತೆ ನಾಟಕವಾಡಿದ್ದ. ಅಷ್ಟೇ ಅಲ್ಲ, ಮದುವೆಯ ಕತೆ ಕಟ್ಟಿದವ ಹೆಣ್ಮಗಳನ್ನ ಹುರಿದು ಮುಕ್ಕಿದ್ದಾನೆ. ಯಾವಾಗ ತನ್ನ ಚಪ್ಪಲ ತೀರ್ತೋ ಅಸಲಿ ಆಟ ಶುರು ಮಾಡಿದ್ದಾನೆ. ಅಲ್ಲೇ ತಾಳಿಯನ್ನ ಕಿತ್ಕೊಂಡು ಎಸ್ಕೇಪ್ ಆಗಿದ್ದ. ಸರ್ ನಮ್ಮ ಮನೆಗೆ ಒಪ್ಪಿಸ್ತೀನಿ, ಮದುವೆ ಆಗ್ತೀನಿ ಅಂತ ನಂಬಿಸಿ ಹೇಳ್ತಿದ್ದ ಸರ್. ಮದುವೆ ಆಗ್ತೀನಿ ಅಂತಂದು ತಾಳಿ ಹಾಕಿ ತಾಳಿ ಕಟ್ಟೇನ್ ಸರ್. ತಾಳಿ ಕಟ್ಟಿದ್ಮೇಲೆ ಮತ್ತೆ ಕರ್ಕೊಂಡ್ಬಂದು ಆ ತಾಳಿನ ಕಿತ್ಕೊಂಡು ನನಗೆ ಬಾಯಾಗ ಬಟ್ಟೆ ಇಟ್ಟು ಹೊಡೆದು ಹೋಗ್ಯಾನ ಸರ್. ಯಾವಾಗ ಕೊರಳಲ್ಲಿದ್ದ ತಾಳಿಯನ್ನ ಕಿತ್ಕೊಂಡು ಹೋದ್ನೋ ಈ ಹೆಣ್ಮಗಳಿಗೆ ಬರಸಿಡಿಲು ಬಡಿದಂತಾಗಿದೆ. ದಿಕ್ಕು ಕಾಣದಂತಾದವಳು ತನ್ನ ತಾಯಿ ಜೊತೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಹೆಣ್ಮಗಳ ಸಹಾಯಕ್ಕೆ ನಿಂತ ಪೊಲೀಸರು ಕಳ್ಪ್ರೇಮಿಯನ್ನ ಕರೆಸಿ ಬುದ್ಧಿ ಹೇಳಿದ್ರು. 2 ಕುಟುಂಬಸ್ಥರನ್ನ ಸೇರಿಸಿ ರಾಜಿ ಪಂಚಾಯಿತಿಯನ್ನ ಮಾಡಿದ್ರು. 2 ಕಡೆಯವರು ಒಪ್ಕೊಂಡಿದ್ರಿಂದ ಅಲ್ಲೇ ಮದುವೆ ಮಾಡಿಸೋದಕ್ ಮುಂದಾಗಿದ್ರು. ಇನ್ನೇನು ವಧು ವರರಿಗೆ ಹೊಸ ಬಟ್ಟೆ ತಂದಿದ್ರೆ ಮದುವೆ ನಡೆದೇ ಹೋಗಿತ್ತು. ಆದ್ರೆ ಇದೇ ಗ್ಯಾಪ್ನಲ್ಲಿ ಪೊಲೀಸರ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದಾನೆ. ಬರೀ ಓಡ್ ಹೋಗೋದಷ್ಟೇ ಅಲ್ಲ, ನಾಳೆ ಇನ್ನೊಂದು ಹೆಣ್ಮಗಳ ಜೊತೆ ಮದುವೆ ಆಗೋದಕ್ಕೆ ತಯಾರಿ ಕೂಡ ಮಾಡಿಕೊಂಡಿದ್ದಾನಂತೆ. ಅವ್ರ ಫ್ಯಾಮಿಲಿ ಬಂದು ನಮ್ಮ ಫ್ಯಾಮಿಲಿ ಕಟ್ಟಕ್ ಹೋಗಿದ್ದೀರಿ ಸರ್. ಯಾವ್ದಾಗ್ಲಿಲ್ಲ ಸರ್. ಎಲ್ಲ ತಂದು ಕೇಸಿ ಅವನು ಟೇಷನ್ ತಗದು ಹೊಡಿಯಾಗ್ಬಿಟ್ರಿ ಸರ್. ಅವ್ರ ಟೇಷನ್ದವ್ರು ಏನು ಕೇರ್ ಮಾಡವಲ್ರಿ. ನನ್ನ ಮಗಳು ಸರ್, ನನ್ನ ಹುಟ್ಟಿದ ಮಗಳು ಪಲ್ಲಕ ನನ್ನ ಮಗಳು ಕೂಡ ಸಾಯ್ತು ಸರ್. ಪ್ರಿಯಕರನ ಕಳ್ಳಾಟಕ್ಕೆ ಹೆಣ್ಮಗಳು ಕಣ್ಣೀರ್ ಹಾಕ್ತಿದ್ದಾಳೆ. ಪೊಲೀಸರಿಗೆ ಚೊಳ್ಳೆ ಹಣ್ಣು ತಿನ್ನಿಸಿ ಹೋದವನಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ್ದು ನಿಜವೇ ಆದ್ರೆ ಕಾನೂನಿನ ಬರೆ ಎಳಿಬೇಕಿದೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ರಾಯಚೂರು.